ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಅಕ್ಷಯ್ ಸಹೋದರ ಬೆನಕ್ ರಾಜ್ರಿಂದ ದೂರು ಸಲ್ಲಿಕೆಯಾಗಿದೆ. ಆರ್ಎಫ್ಒ, ಎಸಿಎಫ್, ಡಿಎಫ್ಒ ಮತ್ತು ಇತರರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 105 ಅಡಿ ಪ್ರಕರಣ ದಾಖಲಾಗಿರುವಂತದ್ದು. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರು ದಾಖಲಾಗಿರುವಂತದ್ದು. ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿದ್ರು. 5 ದಿನಗಳ ಕಾಲ ಜೀವನ್ಮರಣ ಹೋರಾಟವನ್ನ ನಡೆಸಿದ್ರು ಅಕ್ಷಯ್. ನಂತರ ನಿನ್ನೆ ಸಾವನ್ನಪ್ಪಿದ್ರು. ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ರು ಅಕ್ಷಯ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಜೂನ್ 15ನೇ ತಾರೀಕು ತಂದೆಯ ಹುಟ್ಟುಹಬ್ಬದ ಪ್ರಯುಕ್ತ ಮಟನ್ ತರೋದಕ್ಕೆ ಅಕ್ಷಯ್ ಸ್ಕೂಟಿಯಲ್ಲಿ ಹೋಗ್ತಿರ್ತಾರೆ. ಇನ್ನೇನು ಮನೆ ಸಮೀಪ ಮಟನ್ ತೆಗೆದುಕೊಂಡು ಮನೆ ಸಮೀಪ ಬರಬೇಕಾದ್ರೆ ಈ ಒಂದು ದುರ್ಘಟನೆ ಸಂಭವಿಸಿರುತ್ತೆ. ಒಣಗಿದ್ದಂತಹ ರೆಂಬೆ ತಲೆ ಮೇಲೆ ಬಿದ್ದು ಅಕ್ಷಯ್ ಗಂಭೀರವಾಗಿರ್ತಾರೆ. ನಂತರ ಸಾವನ್ನಪ್ಪಿದ್ರು. ಈ ಸಾಲು ಸಾಲು ಮರಣ ನ್ಯಾಯವೇ ಎನ್ನುವಂತಹ ಪ್ರಶ್ನೆ ಈಗ ಮೂಡುವಂಥದ್ದು. ಸಿಲಿಕಾನ್ ಸಿಟಿ ಮರಗಳಿಂದ ಸಾಲು ಸಾಲು ಮರಣ ಸಂಭವಿಸ್ತಾ ಇರುವಂಥದ್ದು. ಮರದ ಕೊಂಬೆ ಬಿದ್ದು ನಿನ್ನೆ ಅಕ್ಷಯ್ ಸಾವನ್ನಪ್ಪಿದ್ರು. ಸತತ 5 ದಿನಗಳ ಕಾಲ ನರಳಾಡಿದ್ರು ಅಕ್ಷಯ್. ನಂತರ ನಿನ್ನೆ ಸಾವಿಗೀಡಾಗಿದ್ರು. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಪಾಲಿಕೆಯಿಂದ 5 ಲಕ್ಷ ಪರಿಹಾರ ನೀಡೋದಾಗಿ ಭರವಸೆಯನ್ನ ಕೂಡ ನೀಡಲಾಗಿದೆ. ಆದರೆ ಪರಿಹಾರ ಬೇಡ ಅಂತಿದ್ದಾರೆ ಅಕ್ಷಯ್ ಕುಟುಂಬಸ್ಥರು. ಪರಿಹಾರ ಬೇಡ, ಅಕ್ಷಯ್ನ ವಾಪಸ್ ಕೊಡಿ ಅಂತ ರೋಧಿಸ್ತಾ ಇರ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅಕ್ಷಯ್ ಅವರ ಅಜ್ಜಿ ರೋಧಿಸ್ತಾ ಇರುವಂಥದ್ದು. ಮೊಮ್ಮಗನನ್ನ ಕಳೆದುಕೊಂಡು ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ. ಪೂಜೆಗಳನ್ನು ಮಾಡಿದ್ರು, ಹೋಮಗಳನ್ನು ಮಾಡಿದ್ರು. ಅಕ್ಷಯ್ ಮತ್ತೆ ಮರಳಿ ಬರಬೇಕು ಅನ್ನೋದಾಗಿ. ಆದರೆ ಯಾವ ಪ್ರಾರ್ಥನೆಯೂ ಕೂಡ ಫಲಿಸಲಿಲ್ಲ. ಅಕ್ಷಯ್ ಮೃತಪಟ್ಟಿರುವಂಥದ್ದು. ಸತತ 5 ದಿನ ಹೋರಾಡಿದ್ರು ಅಕ್ಷಯ್, ನರಳಾಡಿದ್ರು ಆಸ್ಪತ್ರೆಯಲ್ಲಿ. ಮೊನ್ನೆ ಬ್ರೈನ್ ಡೆಡ್ ಆಗಿತ್ತು ಎನ್ನುವಂಥ ಮಾಹಿತಿ ಕೂಡ ವೈದ್ಯರು ನೀಡಿದ್ರು. ನಂತರ ನಿನ್ನೆ ಅಕ್ಷಯ್ ಸಾವನ್ನಪ್ಪಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಕ್ಸ್ಟೆನ್ಷನ್ ಮರದ ರಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿರುವಂತದ್ದು. ಸದ್ಯ ಈ ಸಂಬಂಧಪಟ್ಟಂತೆ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಅನ್ನ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಅಂದ್ರೆ ಅಕ್ಷಯ್ ಸಹೋದರ ಬೆನಕ್ ರಾಜ್ ಅವರು ದೂರನ್ನು ನೀಡಿದ್ದಾರೆ. ಸೊ ಹೀಗಾಗಿ ಆರ್ಎಫ್ಒ, ಎಸಿಎಫ್ ಮತ್ತೆ ಡಿಎಫ್ ಮತ್ತು ಇತರರ ಮೇಲೆ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 105 ಅಡಿ ಪ್ರಕರಣ ದಾಖಲಾಗಿದೆ. ಯಾಕಂದ್ರೆ ಮರ ಒಣಗಿರೋದು ಅಥವಾ ಅಂದ್ರೆ ಬೀಳೋ ಸ್ಥಿತಿಯಲ್ಲಿ ಇರೋ ಪರಿಸ್ಥಿತಿಯನ್ನ ಬಿಬಿಎಂಪಿ ಅರಣ್ಯ ಘಟಕ ತೆರವು ಮಾಡಬೇಕಿತ್ತು. ಆದ್ರೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಮರಗಳನ್ನ ಬಿಟ್ಟಿರುವಂತದ್ದು. ಸೊ ಕಳೆದ ಭಾನುವಾರ ಅವರು ತೆರಳ್ತಾ ಇರುವಾಗ ಮರ ಬಿದ್ದು ಈ ಘಟನೆ ಸಂಭವಿಸಿರುವಂತದ್ದು. ಸೊ ಹೀಗಾಗಿ ಅರಣ್ಯ ಘಟಕದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೊ ಬಿಎನ್ಎಸ್ 105 ಸಾವಿಗೆ ಸಮಾನದ ಉದ್ದೇಶ ಅಥವಾ ಸಾವಿಗೆ ಕಾರಣವಾದ ದೈಹಿಕ ಗಾಯವನ್ನ ಉಂಟು ಮಾಡೋದು ಪ್ರಕರಣ ಆಗಿದೆ. ಸೊ ಆರೋಪಗಳ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾದ ಕಾರಣ ಪೊಲೀಸರು ತನಿಖೆಯನ್ನ ಕೈಗೊಂಡು ವಿಚಾರಣೆಗೆ ಕೂಡ ಒಳಪಡಿಸೋದಕ್ಕೆ ನೋಟಿಸ್ ನೀಡಲಿದ್ದಾರೆ. ಸದ್ಯ ಅಂದ್ರೆ ಅಕ್ಷಯ್ ಕುಟುಂಬ ಬಹಳಷ್ಟು ಆಕ್ರಂದನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇರೋ ಒಬ್ಬ ಮಗನನ್ನ ಕಳೆದುಕೊಂಡು ಆತ ಕುಟುಂಬಕ್ಕೆ ಬಹಳಷ್ಟು ಆಧಾರ ಸ್ತಂಭವಾಗಿದ್ದ. ಅದರಲ್ಲೂ ಕೂಡ ಈಗಾಗಲೇ ಪಾಲಿಕೆಯಿಂದ 5 ಲಕ್ಷ ಪರಿಹಾರ ನೀಡೋ ಭರವಸೆ ಕೊಟ್ಟಿರುವಂತದ್ದು. ಸೊ ಪರಿಹಾರ ಬೇಡ ಅಂತ ಅಕ್ಷಯ್ ಕುಟುಂಬ ಹೇಳ್ತಾ ಇದ್ದಾರೆ. ಅದರ ಬದಲು ಮನೆಗೆ ಆಧಾರವಾಗಿದ್ದಂತಹ ಮೃತ ಅಕ್ಷಯ್ ಕೆಲ್ಸಕ್ಕೆ ಹೋಗ್ಕೊಂಡು ತಂದೆ ಅಜ್ಜಿಯನ್ನ ನೋಡಿಕೊಳ್ಳುತ್ತಿದ್ದ. ಆದ್ರೆ ಅಕ್ಷಯ್ ಮರಣ ಕುಟುಂಬಕ್ಕೆ ತುಂಬಲಾರದಂತಹ ದುಃಖ ಆಗಿರುವಂತದ್ದು. ಅಕ್ಷಯ್ ಒಬ್ಬನೇ ಮನೆಯಲ್ಲಿ ದುಡಿತಾ ಇದ್ದ. ಸೊ ಹೀಗಾಗಿ ಅಕ್ಷಯ್ನ ಅಣ್ಣ ಬೆನಕರಾಜ್ಗೆ ಈಗ ಕೆಲಸ ಇಲ್ಲ. ಹೀಗಾಗಿ ಪರಿಹಾರ ಹಣ ಬೇಡ, ಕೆಲಸ ಕೊಡಿಸಿ ಅಂತ ಫ್ಯಾಮಿಲಿ ಈಗಾಗಲೇ ಬಿಬಿಎಂಪಿಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಬಿಬಿಎಂಪಿ ಆಡಳಿತಾಧಿಕಾರಿಗಳು ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗಿರುವಂತದ್ದು. ಸದ್ಯ ಈಗಾಗಲೇ ವಿಚಾರಣೆಯನ್ನ ಪೊಲೀಸರು ಕೂಡ ಚುರುಕುಗೊಳಿಸಿದ್ದಾರೆ. ಸಿಂಚನ, ಇನ್ನು ಇಲ್ಲಿ ತನಕ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಆಸ್ಪತ್ರೆಗೆ ಭೇಟಿ ನೀಡಿದ್ರ ಹೇಗೆ ಅಂತ?
ಎಸ್, ನಿನ್ನೆ ಏನು ಅಕ್ಷಯ್ ಮಧ್ಯಾಹ್ನದ ಹೊತ್ತಿಗೆ ಸಾವನ್ನಪ್ಪಿರುವಂತಹ ವಿಚಾರ ತಿಳಿದು ಅರಣ್ಯ ವಿಭಾಗದ ಅಧಿಕಾರಿ ಓರ್ವ ಭೇಟಿ ಕೊಟ್ಟಿದೆ. ಆದ್ರೆ ಮೊನ್ನೆದ್ದು DCM DK ಶಿವಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಿದ್ದು ಮಾತ್ರ. ಆದ್ರೆ ಅವರು ಇನ್ನೂ ಕೂಡ ಅವರ ಕುಟುಂಬಸ್ಥರನ್ನ ಸಂಪರ್ಕಿಸುವಂತಹ ಕೆಲಸ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ DCM DK ಶಿವಕುಮಾರ್ ಅವರಿಗೆ ಸಿಲಿಕಾನ್ ಸಿಟಿಯ ಜವಾಬ್ದಾರಿಯನ್ನ ಹೊತ್ತವರು, ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟವರು. ಸೊ ಸದ್ಯ ಈ ಘಟನೆಗಳೆಲ್ಲ ಪದೇ ಪದೇ ಮರುಕಳಿಸ್ತಾ ಇರುವಂತವು. ಮಳೆ ಬಂದಾಗ ಪ್ರತಿ ಬಾರಿ ಮರ ಉರುಳಿ ಬೀಳುತ್ತೆ. ಸೊ ಇದರಿಂದ ಬಹಳಷ್ಟು ಗ್ರೇಟ್ ಎಸ್ಕೇಪ್ ರೀತಿಯಲ್ಲಿ ಬೈಕ್ ಸವಾರರು ಅಥವಾ ಕಾರು ಚಾಲಕರು ಕೂಡ ಎಸ್ಕೇಪ್ ಆಗ್ತಾ ಇರುವಂತದ್ದು. ಸೊ ಇನ್ನಾದ್ರೂ ಇದರ ಬಗ್ಗೆ DK ಶಿವಕುಮಾರ್ ಈಗಾಗಲೇ ಸಿಲಿಕಾನ್ ಸಿಟಿಯ ಜವಾಬ್ದಾರಿ ಹೊತ್ತ ಕಾರಣಕ್ಕಾಗಿ ಅವರ ಕುಟುಂಬಸ್ಥರನ್ನ ಭೇಟಿ ಕೊಟ್ಟು ಹೆಚ್ಚಿನ ಪರಿಹಾರ ಅಥವಾ ಅವರ ಕುಟುಂಬಸ್ಥರಿಗೆ ಅಕ್ಷಯ್ ಆಧಾರ ಸ್ತಂಭವಾಗಿರುವಂತದ್ದು. ಸರ್ಕಾರದಿಂದ ಇನ್ನಾದ್ರೂ ಹೆಚ್ಚಿನ ರೀತಿಯಾದಂತಹ ಅವ್ರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಕೇವಲ 5 ಲಕ್ಷ ರೂಪಾಯಿ ಕೊಟ್ಟು ಇಲ್ಲೇ ಅಂದ್ರೆ ಸುಮ್ಮನಾಗೋದು ಸರಿಯಾದ ವಿಚಾರ ಅಲ್ಲ. ಯಾಕಂದ್ರೆ ನಿನ್ನೆ ಕೂಡ ಓರ್ವ ಅರಣ್ಯ ಅಧಿಕಾರಿ ಮಾತ್ರ ಅಕ್ಷಯ್ನ ನೋಡೋದಕ್ಕೆ ಬಂದಿರುವಂತದ್ದು. ಸದ್ಯ ಅವರ ಕುಟುಂಬಸ್ಥರು ಬಹಳಷ್ಟು ಚಿಂತನೆಯಲ್ಲಿ ಇರುವಂತದ್ದು. ಸೊ ಸದ್ಯ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಕ್ಷಯ್ನ ಅಜ್ಜ ಅಜ್ಜಿಯನ್ನ ಹಾಗೇನೆ ಅವರ ತಂದೆಗೆ ಈಗಾಗಲೇ ಕಿಡ್ನಿ ವೈಫಲ್ಯ ಹಿನ್ನೆಲೆಯಲ್ಲಿ ಅವರ ಅನಾರೋಗ್ಯದಿಂದ ಇರುವಂತದ್ದು. ಸೊ ಅವರನ್ನ ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸವನ್ನ ಸಿಬ್ಬಂದಿಗಳ ಅಥವಾ BBMPಯ ಪ್ರಮುಖ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಸಿಂಚನ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.